ಸೊ ಸರ್, ಈಗ ತುಂಬ ಸ್ಟ್ರಾಂಗ್ ಸಿ ಎಂ ಕ್ಯಾಂಡಿಡೇಟ್ಸ್ ಸದ್ಯದ ಕರ್ನಾಟಕದ ಪರಿಸ್ಥಿತಿಯಲ್ಲಿ ಯಾರ್ಯಾರು ಸರ್? ಸ್ಟ್ರಾಂಗ್ ಆಗಿರೋ ಸಿ ಎಂ ಆಗಬೇಕು ಅಂತ ಕ್ಯಾಂಡಿಡೇಟ್ಸ್ ಕ್ಯಾಂಡಿಡೇಟ್ಸ್ ಅಂತ ಅಂದರೆ ಎಲ್ಲ ಪಕ್ಷದ ವತಿಯಿಂದ ಮತ್ತು ಕರ್ನಾಟಕದಲ್ಲಿ ಅವ್ರಿಗಿರುವಂತಹ ಮಾಸ್ ಅಪೀರಿಯನ್ಸ್ ಆಗಿರ್ಬೋದು, ಅಥವಾ ಅವ್ರ ವೋಟ್ ಬೇಸ್ ಆಗಿರ್ಬೋದು, ಅಥವಾ ಈ ಹಿಂದಿನ ಅವರ ರಾಜಕೀಯ ಅನುಭವ ಆಗಿರೋದು, ಅಂತಹ ಕ್ಯಾಲಿಬರ್ ಇರುವಂಥವ್ರು. ಡಿ ಕೆ ಶಿವಕುಮಾರ್ ಅವರು, ಸತೀಶ್ ಜಾರಕಿಹೊಳಿ ಅವರು, ಪರಮೇಶ್ವರ್ ಅವರು. ಈ ಬೇರೆ ಪಕ್ಷಗಳಲ್ಲಿ ಸರ್, ಬೇರೆ ಪಕ್ಷದಲ್ಲಿ ಕುಮಾರಸ್ವಾಮಿ ಅವರು ಇದ್ದೇ ಇರ್ತಾರೆ. ಮತ್ತು ಇಲ್ಲಿ ವಿಜಯೇಂದ್ರ ಹೊಸ ತಲೆಮಾರಿಗೆ ಅಧಿಕಾರ ಹಸ್ತಾಂತರ ಆಗುತ್ತಾ ನೋಡ್ಬೇಕಲ್ಲಿ. ಈಗ ವಿಜಯೇಂದ್ರ ಅಂತ ಹೇಳಿದ ತಕ್ಷಣನೇ ಬಹಳಷ್ಟು ಜನ ಆಕ್ಟಿವ್ ಆಗ್ತಾರೆ. ಅಶೋಕ್ ಅವರು ಕೂಡ ಅವರು ರೇಸಲ್ಲಿದ್ದಾರೆ. ಭಾರತೀಯ ಜನತಾ ಪಕ್ಷದ ಡೆವಲಪ್ಮೆಂಟ್ ಏನು ಅಂದರೆ, ಒಂದು ವಿಶೇಷ ಏನು ಅಂದರೆ, ಹೊಸಬ್ರನ್ನ ಯಾರನ್ನಾದ್ರು ಸರ್ ಮುಂದಿನ ಫಡ್ನವೀಸ್ ತರ ದೆಹಲಿಯಿಂದ ಹೇರಬಹುದು. ಯಾಕೆಂದ್ರೆ ಇಲ್ಲಿವರೆಗೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆಗಳು ನಡೆದಂಥ ಸಂದರ್ಭದಲ್ಲಿ ಅವರು ಅಡಾಪ್ಟ್ ಮಾಡಿರುವಂತಹ ಸ್ಟ್ರಾಟಜೀಸ್ ಅನ್ನ ನೋಡಿದ್ರೆ ಕೆಲವು ಸಸ್ಪೆನ್ಸ್ ಇರುವಂತರು ಅಥವಾ ಆಕಸ್ಮಿಕ ಇರುವಂತಹ ಕ್ಯಾಂಡಿಡೇಟ್ ಸಸ್ಪೆನ್ಸ್ ಅಭ್ಯರ್ಥಿಗಳು ಯಾರು ಸರ್? ಆ ತರ ಸಸ್ಪೆನ್ಸ್ ಅಭ್ಯರ್ಥಿಗಳು ತೆರೆಮರೆಯಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಾರೆ. ಜೋಶಿ ಅವರು, ಪ್ರಹ್ಲಾದ್ ಜೋಶಿ ಅವರು. ಸಂತೋಷ್ ಜಿ ಅವರು ಅವರು ಆಕ್ಟಿವ್ ಪಾಲಿಟಿಕ್ಸ್ಗೆ ಬರಲ್ವೇನೋ? ಅವರು ಎಷ್ಟು ಮಟ್ಟಿಗೆ ಬರೋದಕ್ಕೆ ಬಿಡ್ತಾರೋ ಗೊತ್ತಿಲ್ಲ ಅವರು. ಆಲ್ ರೈಟ್.